ಪಾಶ್ಚಿಮಾತ್ಯ ಮಾಧ್ಯಮಗಳ ಬಣ್ಣವನ್ನ ಬಯಲು ಮಾಡಿದ್ದಾರೆ ಜೈಶಂಕರ್. ಪಾಶ್ಚಿಮಾತ್ಯ ಮಾಧ್ಯಮಗಳು ಆಗಾಗ ನಮ್ಮ ಭಾರತದ ಕೆಲವೊಂದಿಷ್ಟು ವಿಚಾರಗಳ ಕುರಿತು ಟೀಕೆಯನ್ನ ಮಾಡ್ತಾ ಇದ್ರು, ಸುಖ ಸುಮ್ಮನೆ ಸುದ್ದಿಗಳನ್ನ ಬಿತ್ತರ ಮಾಡ್ತಾ ಇದ್ವು. ಹೀಗಾಗಿ ಇವುಗಳ ಸತ್ಯಾಂಶ ಏನು ಅನ್ನೋದನ್ನ ವಿದೇಶಾಂಗ ಸಚಿವರಾದ ಎಸ್ ಜೈಶಂಕರ್ ಅವರು ಬಿಚ್ಚಿಟ್ಟಿದ್ದಾರೆ ಎನ್ನುವಂತಹ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಆ ಕಾರಣ ಏನು ಅನ್ನೋದನ್ನ ಜೈಶಂಕರ್ ಅವರು ಹೇಳಿದ್ದಾರೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಪಾಶ್ಚಿಮಾತ್ಯ ಮಾಧ್ಯಮಗಳನ್ನ ಭಾರತದ ಬಗ್ಗೆ ಅನಗತ್ಯ ಟೀಕೆಗೆ ಗುರಿಪಡಿಸುವ ಮೂಲಕ ಬಣ್ಣ ಬಹಿರಂಗ ಮಾಡಿದ್ದಾರೆ. ಅವರು ರಾಜಕೀಯ ಆಟಗಾರರಾಗಿ ಕೆಲಸ ಮಾಡ್ತಾ ಇರೋದನ್ನ ಮಾಹಿತಿಯ ಕೊರತೆಯಿಂದಲ್ಲ, ಚುನಾವಣೆಯ ಮೇಲೆ ಪ್ರಭಾವ ಬೀರೋದಕ್ಕೆ ಅಂತ ಅವರು ಹೇಳಿದ್ರು. ಇನ್ನು ಸುದ್ದಿ ಸಂಸ್ಥೆ ಜೊತೆಗೆ ಮಾತನಾಡಿದಂತಹ ಅವರು ಈ ಮಾಹಿತಿಯನ್ನ ತಿಳಿಸಿದ್ದಾರೆ. ಮಂಗಳವಾರ ಹೈದರಾಬಾದ್ನಲ್ಲಿ ರಾಷ್ಟ್ರೀಯವಾದಿ ಚಿಂತಕರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಎಸ್ ಜೈಶಂಕರ್, ಪಾಶ್ಚಿಮಾತ್ಯ ಪತ್ರಿಕೆಗಳಿಂದ ನನಗೆ ಈ ರೀತಿಯ ಶಬ್ದಗಳು ಬರ್ತಾ ಇದ್ವು ಮತ್ತು ಅವರು ನಮ್ಮ ಪ್ರಜಾಪ್ರಭುತ್ವವನ್ನ ಟೀಕಿಸಿದ್ರೆ ಅವರಿಗೆ ಮಾಹಿತಿಯ ಕೊರತೆ ಇದೆ ಎಂಬ ಕಾರಣದಿಂದಲ್ಲ, ಏಕೆಂದ್ರೆ ನಮ್ಮ ಚುನಾವಣೆಗಳಲ್ಲಿ ನಾವು ರಾಜಕೀಯ ಆಟಗಾರರು ಎಂಬ ಭಾವನೆ ಅವರನ್ನ ವಿದೇಶಿ ಮಾಧ್ಯಮ ಸಂಸ್ಥೆಯ ಲೇಖನವನ್ನ ಉಲ್ಲೇಖಿಸಿದ ಜೈಶಂಕರ್, ಕೆಲವು ಪಾಶ್ಚಿಮಾತ್ಯ ಮಾಧ್ಯಮಗಳು ಭಾರತದಲ್ಲಿ ತುಂಬಾ ಬ್ಯುಸಿಯಾಗಿವೆ ಅನ್ನೋದನ್ನ ನಾನು ಓದಿದ್ದೀನಿ. ಹೀಗಿರುವಾಗ ಅವರು ಈ ಸಮಯದಲ್ಲಿ ಚುನಾವಣೆಗಳನ್ನ ಏಕೆ ನಡೆಸ್ತಾರೆ ಅಂತ ಪ್ರಶ್ನೆ ಮಾಡಲಾಗಿದೆ. ನಾನು ಆ ಲೇಖನವನ್ನ ಓದಿದ್ದೇನೆ, ಆದರೆ ಇವು ಭಾರತದೊಂದಿಗೆ ಆಡುತ್ತಿರುವ ಆಟಗಳಾಗಿ ಇವೆ ಅಂತ ಆರೋಪಿಸಿದ್ರು. ಇಂದು ಡಾಕ್ಟರ್ ರಾಜ್ಕುಮಾರ್ ಅವರ 95ನೇ ಹುಟ್ಟುಹಬ್ಬ. ವರನಟನ ಹುಟ್ಟುಹಬ್ಬದ ಅಂಗವಾಗಿ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಅವರ ಸ್ಮಾರಕಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನ ಸಲ್ಲಿಸಿದ್ರು. ಇನ್ನು ಅವರ ಅಭಿಮಾನಿಗಳು ಕೂಡ ಸಾಗರೋಪಾದಿಯಲ್ಲಿ ಅಲ್ಲಿ ಬಂದು ಅವರ ದರ್ಶನವನ್ನ ಪಡಿತಾ ಇದ್ದಾರೆ, ಅಥವಾ ಅವರ ಸಮಾಧಿಯ ದರ್ಶನವನ್ನ, ಅವರ ಸ್ಮಾರಕದ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಕಂಠೀರವ ಸ್ಟುಡಿಯೋಗೆ ಭೇಟಿ ನೀಡಿ ಸ್ಮಾರಕಕ್ಕೆ ಕುಟುಂಬಸ್ಥರು ಕೂಡ ಪೂಜೆಯನ್ನ ಸಲ್ಲಿಸಿದ್ದಾರೆ. ನೆಚ್ಚಿನ ನಟನ ಹುಟ್ಟುಹಬ್ಬಕ್ಕೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಬಳಿ ರಾಘವೇಂದ್ರ ರಾಜ್ಕುಮಾರ್ ಪತ್ನಿ ಮಂಗಳಾ, ಡಾಕ್ಟರ್ ರಾಜ್ ಪುತ್ರಿಯಾದ ಲಕ್ಷ್ಮೀ ದಂಪತಿ, ಅಶ್ವಿನಿ ರಾಜ್ಕುಮಾರ್ ಪುತ್ರಿ ವಂದಿತಾ ಆಗಮಿಸಿದ್ದಾರೆ. ಡಾಕ್ಟರ್ ರಾಜ್ ಸ್ಮಾರಕಕ್ಕೆ ಕುಟುಂಬಸ್ಥರಿಂದ ಪೂಜೆ ಸಲ್ಲಿಸಿದ್ರು. ಅಂದಹಾಗೆ ಈ ವೇಳೆ ಹೊನ್ನವಳ್ಳಿ ಕೃಷ್ಣ ಭಾಗಿಯಾಗಿ ಸ್ಮಾರಕಕ್ಕೆ ಪೂಜೆಯನ್ನ ಸಲ್ಲಿಸಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇಂದಿನ 95ನೇ ಹುಟ್ಟುಹಬ್ಬದ ಅಂಗವಾಗಿ ಸಾಕಷ್ಟು ಅರ್ಥಪೂರ್ಣವಾಗಿ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗಿತ್ತು. ಅವರ ಅಭಿಮಾನಿಗಳು ಕರ್ನಾಟಕ ಸರ್ಕಾರ ಮತ್ತು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಟ್ರಸ್ಟ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದಾರೆ. ನಿನ್ನೆ ನಡೆದಂತಹ IPL ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಜಯವನ್ನ ಸಾಧಿಸಿದೆ. ಒಟ್ಟು 6 ವಿಕೆಟ್ಗಳ ರೋಚಕ ಜಯವನ್ನ ಗಳಿಸಿಕೊಂಡಿದೆ. ಇನ್ನು ಮಾರ್ಕಸ್ ಸ್ಟೋಯಿನಿಸ್ ರವರ ಶತಕದಿಂದ ಈ ಜಯ ಸಾಧಿಸುವುದಕ್ಕೆ ಸಾಧ್ಯವಾಯಿತು ಅಥವಾ ಸಹಾಯಕವಾಯಿತು ಅನ್ನುವಂತಹ ಮಾತು ಸಹ ಇದೆ. ಚೆನ್ನೈನಲ್ಲಿ ಮಂಗಳವಾರ ನಡೆದಂತಹ IPL ಪಂದ್ಯದಲ್ಲಿ ಟಾಸ್ ಗೆದ್ದ KL ರಾಹುಲ್ ಪಡೆ ಫೀಲ್ಡಿಂಗ್ ಆಯ್ದುಕೊಂಡಿತ್ತು. ಮೊದಲು ಬ್ಯಾಟ್ ಮಾಡಿದ ಚೆನ್ನೈ ನಾಯಕ ಋತುರಾಜ್ ಶತಕದಾಟ ಮತ್ತು ಶಿವಂ ದುಬೆ ಸ್ಫೋಟಕ ಶೈಲಿಯ ಅರ್ಧಶತಕ ನೆರವಿನಿಂದ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 210 ರನ್ ಗಳಿಸಿತು. 211 ರನ್ ಗುರಿ ಬೆನ್ನತ್ತಿದ ಲಕ್ನೋ 20 ಓವರ್ಗೆ 3 ಬಾಲ್ ಬಾಕಿ ಇರುವಾಗಲೇ 4 ವಿಕೆಟ್ ನಷ್ಟಕ್ಕೆ 213 ರನ್ ಗಳಿಸಿ ಗೆಲುವನ್ನು ಸಾಧಿಸಿತು. ಮೊದಲು ಬ್ಯಾಟ್ ಮಾಡಿದ ಚೆನ್ನೈ ಆರಂಭದಲ್ಲಿ ಆಘಾತವನ್ನ ಎದುರಿಸಿತು. ಅಜಿಂಕ್ಯ ರಹಾನೆ ಕೇವಲ 1 ರನ್ ಗಳಿಸಿ ವಿಕೆಟ್ ಅನ್ನ ಒಪ್ಪಿಸಿ ಪೆವಿಲಿಯನ್ಗೆ ಸೇರಿದ್ರು. ಈ ವೇಳೆ ಜವಾಬ್ದಾರಿಯುತ ಆಟವಾಡಿದ ಋತುರಾಜ್ ಗಾಯಕ್ವಾಡ್ ಶತಕ ಗಳಿಸಿ ಗಮನ ಸೆಳೆದ್ರು. ಚೆನ್ನೈ ತಂಡವನ್ನ ಇತಿಹಾಸದಲ್ಲೇ ನಾಯಕ ಸಿಡಿಸಿದ ಮೊದಲ ಶತಕ ಎಂಬ ದಾಖಲೆಯನ್ನ ಗಾಯಕ್ವಾಡ್ ಬರೆದ್ರು. ಇನ್ನು ಗಾಯಕ್ವಾಡ್ ಔಟ್ ಆಗದೆ ಶತಕ ಸಿಡಿಸಿ ಒಟ್ಟು 108 ರನ್ಗಳನ್ನ ಸಿಡಿಸಿ 60 ಬಾಲ್ಗೆ 12 4 3 ಸಿಕ್ಸರ್ ಬಾರಿಸಿ ಮಿಂಚಿದ್ರು.